ನೀವು ನೋಡ್ತಾ ಇದ್ದೀರಾ ಸುವರ್ಣ. ಎಕ್ಸ್ಕ್ಯೂಸ್ ಮೀ, ಒಳಗೆ ಬರ್ಬೋದಾ? ಅಯ್ಯೋ, ಅದ್ಯಾಕೆ ಹಂಗೆ ಕೇಳ್ತಾ ಇದೆಯಾ? ನೀನು ಫೋನಲ್ಲಿ ಮಾತಾಡ್ಕೊಂಡು ಬ್ಯುಸಿ ಇರ್ತೀಯಲ್ಲ, ಅದಕ್ಕೆ ಕೇಳಿದೆ. ಎಂಥದ್ದು ಇಲ್ಲ, ನನ್ನ ಕಷ್ಟ ನನಗೆ. ಅದನ್ನು ಹಂಚ್ಕೊಳ್ಳೋಕೆ ಸಿಗೋನು ಶಾಮಾನೇ ಅಲ್ವಾ? ಹೌದು, ಅವನ ದೋಸ್ತ್ ಅಲ್ವಾ? ಆದರೆ ಗಂಡ ಆದವನು ಮದುವೆ ಶಾಪಿಂಗಿಗೆ ಬರಲಿಲ್ವಲ್ಲ. ಈ ಶ್ಯಾಮ ಬಂದ, ಅದೇನೋ ಓಕೆ. ಆದರೆ ನೀನು ಗಂಡ ಆಗೋರು ನಿನ್ನ ಫೀಲಿಂಗ್ಸ್ ಹಂಚ್ಕೊಳ್ಳೋಕ್ಕೆ ಸಿಗಲ್ವಲ್ಲೇ, ಅದಕ್ಕೂ ಈ ಶ್ಯಾಮನೇ ಬೇಕಾ? ನಾಳೆ ಮದುವೆ ಆದಮೇಲೆ ನಿನ್ನ ಗಂಡನ ಜೊತೆ ಏನಾದರೂ ಪ್ರಾಬ್ಲಮ್ ಆದರೆ ಅದಕ್ಕೂ ಶ್ಯಾಮನ್ನೇ ಕೇಳ್ತೀಯಾ? ನೋಡ್ದವ್ರ ಕಣ್ಣಲ್ಲಿ ನೀನು ಹೆಂಗೆ ಕಾಣಿಸ್ತೀಯ ಹೇಳು? ನೋಡೋರ್ ಕಣ್ಗೆ ಹೆಂಗೆ ಕಾಣಿಸಿದ್ರೇನಿವಾಗ? ಸರಿ, ನೋಡೋರ್ ಮಾತು ಬಿಡು. ನೀನು ಮದುವೆ ಆಗಿ ಹೋಗ್ತಿದ್ಯಾ ಅಂದಮೇಲೆ ನಿನ್ನ ಜೀವನನ ನೀನು ನಿಭಾಯಿಸ್ಬೇಕು ತಾನೆ. ಶ್ಯಾಮ ಹೆಲ್ಪ್ ಮಾಡ್ತಾನೆ ಅಂತ ಅವನ ಸ್ನೇಹನ ಇಷ್ಟೆಲ್ಲ ಬಳಸ್ಕೊಳ್ಳೋದಾ? ಅದಕ್ಕೊಂದು ಲಿಮಿಟ್ ಇರಬೇಕಲ್ವೇನೆ ಮೇಘ್ನಾ? ಸಾರಿ, ನೀನು ಏನು ಹೇಳ್ತಾ ಇದೆಯೋ ಅರ್ಥ ಆಗ್ತಿಲ್ಲ. ಏನದು ಬಳಸ್ಕೊಳ್ಳೋದು ಅಂದ್ರೆ? ಸ್ನೇಹ, ನಂಬಿಕೆ, ವಿಶ್ವಾಸ, ಈ ಪದಗಳ ಅರ್ಥ ಗೊತ್ತಿಲ್ವಾ ನಿಂಗೆ? ಗೊತ್ತಿಲ್ಲ ಅಂದ್ರೆ ಕನ್ನಡ ನಿಘಂಟು ತೆಗ್ದ್ಬಿಟ್ಟು ನೋಡು. ಮಾತಾಡಕ್ ಬಿಟ್ರೆ ಬರೀ ಮಾತಾಡೋದಲ್ಲ. ಇದಕ್ಕೆ ಯಾಕೆ ಕೋಪ ಮಾಡ್ಕೊಳ್ತೀಯಾ? ನೀನು ಶ್ಯಾಮನ್ ನಡೆಸ್ಕೊಳ್ತಿರೋ ರೀತಿ ಹಾಗೆ ಇದೆ ಗೊತ್ತಾ? ನೋಡ್ದವ್ರು ಯಾರು ಬೇಕಿದ್ರು ಹೇಳ್ತಾರೆ ಅಲ್ವೇ? ನಿನ್ನ ಸ್ವಾರ್ಥಕ್ಕೆ ಇನ್ನೂ ಆ ಶ್ಯಾಮನ್ ಎಷ್ಟು ಒದ್ದಾಡಿಸ್ತೀಯ ಮೇಘ್ನಾ? ಓ, ನಿನ್ನ ಪ್ರಕಾರ ನನ್ನ ಮದುವೆ ಗೊತ್ತಾಗಿದ್ದ ಕೂಡಲೇ ನನ್ನ ಶ್ಯಾಮನ್ ಸಹವಾಸ ಬಿಟ್ಬಿಡ್ಬೇಕಿತ್ತ? ಅವಾಗ ನಮ್ಮ ಸಂಬಂಧಕ್ಕೆ ಅರ್ಥ ಇರ್ತಿತ್ತ? ಹೇಳತ್ತೆ ನಂಗೆ ಹೆಲ್ಪ್ ಮಾಡೋ ಶ್ಯಾಮ ಅಂತ ನಾನು ಅಧಿಕಾರದಿಂದ ಅವನಿಗೆ ಹೇಳಿದಾಗ ಅವನಿಗೆಷ್ಟು ಖುಷಿ ಆಗುತ್ತೆ ಅಂತ ನಿಂಗೇನು ಗೊತ್ತು? ಒಂದು ಸಂಬಂಧನ ಉಳಿಸ್ಕೋಬೇಕು ಅಂದರೆ ಆ ಸಂಬಂಧದ ಮೇಲೆ ನಮ್ಗೆ ಅಧಿಕಾರ ಇದೆ ಅಂತ ಅನ್ಕೋಬೇಕು. ಅದನ್ನ ಬಿಟ್ಟು ನೀನು ಹೇಳ್ದಂಗೆ ಶ್ಯಾಮಂಗೆ ಕಷ್ಟ ಆಗುತ್ತೆ ಅಂತ ನಾನು ಅವನಿಂದ ದೂರ ಉಳಿಯೋಕ್ಕಾಗತ್ತಾ? ಉಳಿದ್ರೆ ನಮ್ಮ ಸಂಬಂಧ ನಿಲ್ಲುತ್ತಾ? ಬಿಡು, ಇದೆಲ್ಲ ನಿನ್ನ ತಲೆಗೆಲ್ಲ ಹೋಗುತ್ತೆ. ಸುಮ್ಮನೆ ನಿಂಗೆ ಯಾಕೆ ಅರ್ಥ ಮಾಡಿಸ್ಬೇಕು ನಾನು? ಹೋಗಿ ನಿದ್ದೆ ಮಾಡು. ಗುಡ್ ನೈಟ್. ಒಂದು ಸಂಬಂಧ ಉಳಿಬೇಕು ಅಂದರೆ ಆ ಸಂಬಂಧದ ಮೇಲೆ ನಂಗೆ ಅಧಿಕಾರ ಇದೆ ಅನ್ನೋ ಹಂಗಿರ್ಬೇಕಾ? ನನ್ನ ಸಚ್ಚಿ ಸಂಬಂಧದ ಮೇಲೂ ನಂಗೆ ಅಧಿಕಾರ ಇದೆ ಹಾಗಾದರೆ. ಆದರೆ ಆ ಅಧಿಕಾರ ನಾನು ಯಾಕೆ ಯೂಸ್ ಮಾಡ್ಕೋತಿಲ್ಲ? ಕ್ಯಾಂಪಸ್ಸಿಗೆ ಗುಡ್ ಬೈ ಹೇಳಿದ್ಮೇಲೆ ಮತ್ತೆ ಬರೋದ್ರಲ್ಲೇ ಇರೋದು ನಿಜವಾದ ಮಜಾ. ಅಂತೂ ಇಂತೂ ನಮ್ಮ ಕಾಲೇಜ್ ಲೈಫೇ ಮುಗಿದೋಯ್ತು.
ಶ್ಯಾಮ, ಏನೋ ಒಬ್ಬರೇ ಬಂದ್ಬಿಟ್ಟಿದ್ಯಾ? ಅವಳೆಲ್ಲಿ ಮೇಘನಾ? ಅದನ್ನ ಹೇಳಕ್ಕೆ ನಿಮಗೆಲ್ಲ ಬರಕ್ಕೆ ಹೇಳಿದ್ದು ನಾನು. ಇದೇನ್ರೋ ಎಲ್ಲರೂ ಹಿಂಗೆ ಉದ್ಕೊಂಡ್ಬಿಟ್ಟಿದ್ದೀರಾ? ರಜದಲ್ಲಿ ಫುಲ್ ಓದ್ಲಾನಾ? ಹೋಗೋ, ಹಂಗೆಲ್ಲ ಏನೂ ಇಲ್ಲ, ನಾವೆಲ್ಲ ಇದ್ದಂಗೆ ಇದ್ದೀವಿ, ಸುಮ್ಮನೆ ರೇಗಿಸ್ತೀಯಾ? ಮತ್ತೆ ಇನ್ನೆಲ್ಲ ಕಾಲ ಎಳ್ದು ಯಾವುದೋ ಕಾಲ ಆಯ್ತಲ್ಲ. ಹೆಂಗಿದ್ದೀರೋ? ನಾವು ಸಕ್ಕತ್ತಾಗಿದ್ದೀವಿ ಅಲ್ವೋ ಶ್ಯಾಮ? ನಮ್ನೆಲ್ಲ ಬರಕ್ಕೆ ಹೇಳಿ ಮೇಘ್ನನ್ ಮಾತ್ರ ಕರ್ಕೊಂಬಂದಿಲ್ಲ. ಅವಳನ್ನ ಗೃಹ ಬಂಧನದಿಂದ ಬಿಡ್ಸಕ್ಕೆ ನಿಮಗೆಲ್ಲ ಬರಕ್ಕೆ ಹೇಳಿದ್ದು ನಾನು. ಯಾಕೋ ಶ್ಯಾಮ, ಮತ್ತೆ ಕೊಡಾಕಿದ್ರ? ಒಂಥರ ಹಾಗೆ ಕಣ, ಅದೇನೋ ಕಂಕಣ ಕಟ್ಟೋ ಶಾಸ್ತ್ರ ಅಂತೆ. ಅದನ್ನ ಕಟ್ಕೊಂಡ್ಮೇಲೆ ಮದುವೆ ಆಗೋವರೆಗೂ ಆಚೆ ಬರಬಾರ್ದಂತೆ. ಹಿಂಗೆ ಯಾರಾದ್ರೂ ಬದುಕ್ತಾರಾ? ಅದರಲ್ಲೂ ನನ್ನ ಕುಳ್ಳಿ, ಅವಳಿಗೆ ಹಿಂಗೆ ಇರೋಕ್ಕಾಗತ್ತಾ? ಇದು ಯಾವುದೋ 15ನೇ ಶತಮಾನದಲ್ಲಿ ಅಜ್ಜಿ ಹಾಕಿದ ರೂಲ್ಸ್ ಇರಬೇಕು. ನನ್ನ ಕುಳ್ಳಿನ ಏನಾದರೂ ಮಾಡಿ ಆಚೆ ಕರ್ಕೊಂಬರ್ಬೇಕು ಅಷ್ಟೇ. ಇದೊಳ್ಳೆ ತಮಾಷೆ ಆಯ್ತಲ್ಲೋ ಶ್ಯಾಮ, ಯಾವಾಗಲೂ ನೀನು ಅವ್ರ ಮನೇಲೇ ಇರ್ತೀಯಾ, ಮತ್ತು ಅವಳನ್ನ ಯಾಕೆ ಹೊರಗಡೆ ಕರ್ಕೊಬರ್ಬೇಕು? ನೀನೇ ಅವ್ರ ಮನೆಗೆ ಹೋದ್ರೆ ಆಯ್ತಪ್ಪ. ಲೇ, ನಾನು ನನಗೋಸ್ಕರ ಕೇಳ್ತಾ ಇಲ್ವೇ? ಅದು ಅವಳು ಲಂಬನ್ ನೋಡಿದೆ ಎಷ್ಟು ದಿನ ಅಂತ ಇರ್ತಾಳೆ ಹೇಳು? ಅದಕ್ಕೋಸ್ಕರ ತುಂಬ ಕಷ್ಟಪಡ್ತಾ ಇದ್ದಾಳೆ. ಅವಳು ಕಷ್ಟ ನಿಗೇನು ಗೊತ್ತಾಗ್ಬೇಕು ಬಿಡು. ಮೇಘ್ನಾ ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ ನಮಗೆ ಗೊತ್ತಾಗದೇ ಇರ್ಬೋದು, ಆದರೆ ನೀನೆಷ್ಟು ಕಷ್ಟಪಡ್ತಿದ್ಯಾ ಅಂತ ಗೊತ್ತಾಗ್ತಿದೆ ಕಣೋ. ಹೇಳು, ಈಗ ನಾವೇನು ಮಾಡಬೇಕು? ಮೇಘ್ನಾ ಮನೆ ಮುಂದೆ ಹೋಗಿ ಧರಣಿ ಕೂರ್ಬೇಕಾ? ಅಯ್ಯ ನಿನ್ನ, ಹಂಗೇನಾದ್ರು ಮಾಡಿಯಾ? ಮತ್ತೆ ಎಗರಿಸ್ಕೊಂಡು ಕರ್ಕೊಂಬರೋದು, ಏನಿಂದ ಇಳಿಸ್ಕೊಂಡು ಕರ್ಕೊಂಬರೋದು, ಇಂಥವೆಲ್ಲ ಯಾವುದೇ ಸೀನೂ ಇಲ್ಲ. ಅವ್ರ ಮನೆಯವರೇ ಅವಳನ್ನ ನನ್ನ ಜೊತೆ ಕಳಿಸ್ಬೇಕು. ಆ ಥರ ಯಾವ್ದಾದ್ರು ಪ್ಲ್ಯಾನ್ ಮಾಡ್ಬೇಕಷ್ಟೇ. ಇದೇ ಲಾಸ್ಟ್ ಕಣ್ರೋ. ಅವಳು ಮದುವೆಯಾಗಿ ಹೋದ್ಮೇಲೆ ನಾವೆಲ್ಲ ಹಂಗೆ ಮಾಡೋಕ್ಕಾಗತ್ತಾ? ಪ್ಲೀಸ್ ಕಣ್ರೋ, ಹೆಲ್ಪ್ ಮಾಡಿ. ಶ್ಯಾಮ, ಈಗ ಮಾಡಿದ್ರೆ ಹೆಂಗೋ? ಮೇಘನನ್ ಜಾತಕದಲ್ಲಿ ಏನೋ ತೊಂದರೆ ಇದೆ. ದೇವಸ್ಥಾನಕ್ಕೆ ಹೋಗಿ ಅರ್ಕೆ ತೀರಿಸ್ಬೇಕಂತೇನೋ ಕ್ರಿಯೇಟ್ ಮಾಡಬೇಕು. ದೇವ್ರ ಕೆಲಸ ಅಂದರೆ ಯಾರು ಬೇಕಾದರೂ ಮನೆಯಿಂದ ಆಚೆ ಕಳಿಸ್ತಾರೆ. ಬೆಡ್ಸಾ? ಹಂಗೆ ಹೇಳೋದಾದ್ರೆ ಯಾರೋ ಅವ್ರ ಮನೆಯವರೆಲ್ಲ ನಮ್ಮಂಗೆ ಯಾರು ಮಾಡ್ತಾರೆ? ಇವಾಗ ಬಂತು ಪಕ್ಕಾ ಐಡಿಯಾ, ಎಲ್ಲೂ ಕೇಳಿಸ್ಕೊಳ್ಳಿ. ಇಲ್ಲೇನ್ರಾ? ಮಂಡ್ಯ ಜಂಗುಮ ದೇವ ಕಾರಣಕ್ಕೆ ನಯ ಮಾಡವ್ರೆ, ದೇವನಿಗೆ. ಸೈಲೆಂಟ್ ಆಗಿರೋ. ಲಂಬು ಸರ್ ಸ್ಟಾಫ್ ರೂಮಲ್ಲೇ ಇದ್ದಾರೆ. ಅವ್ರ ಕಿವಿಗೆ ಇದೇನಾದರೂ ಬಿದ್ದರೆ ನಮ್ಮ ಪ್ಲ್ಯಾನ್ ಮಟಾಶ್ ಅಷ್ಟೇ. ಬರೀ ಕುಳ್ಳಿಂಗ್ ಕರ್ಕೊಂಬಂದ್ರೆ ಸಾಲದು, ಇವ್ರಿಗೂ ಏನಾದರೂ ಮಾಡಬೇಕು. ಇಬ್ಬರು ಮೀಟ್ ಮಾಡ್ಸೋಣ ಅಂದರೆ ಈ ಆಸಾಮಿ ಒಪ್ಪೋದೇ ಇಲ್ಲ ಅಂತಾರೆ. ಅದನ್ನ ನಮಗೆ ಬಿಡೋ ಶ್ಯಾಮ. ಸಂಜೆ ಆದಮೇಲೆ ಕ್ಯಾಂಪಸ್ ಹೊರಗಡೆ ನಿನ್ನ ಮೇಘನ ಅವ್ರ ತೇಜಸ್ವಿನ ಮೀಟ್ ಮಾಡೋಗೆ ನಾವು ಮಾಡ್ತೀವಿ, ಪ್ರಾಮಿಸ್ ಕಣೋ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಎಲ್ಲರೂ ಹೊರಡಿ ಇವಾಗ. ಬಾಯ್ ಶ್ಯಾಮ. ಬಾಯ್. ಲೋ ನಮ್ಮನ ಸದಾಶಿವ, ನನ್ನ ಕುಳ್ಳಿಗೋಸ್ಕರ ಮಾಡ್ತಿರೋ ಕಡೆ ಸಾಹಸ ಇದೇ ಅನಿಸುತ್ತೆ ಅಲ್ವೇನಾ? ಈ ಆಪರೇಷನ್ನಲ್ಲೂ ನಾನೇ ಗೆಲ್ಲಬೇಕು. ಹೆಂಗಾದರೂ ಆಗಲಿ ನನ್ನ ಕುಳ್ಳಿ ಹ್ಯಾಪಿಯಾಗಿರಬೇಕು ಅಷ್ಟೇ. ಹಾಯ್ ಸರ್. ಹಾಯ್ ಸರ್. ಹೇ, ಏನಿದು ಸರ್ಪ್ರೈಸ್? ನೀವೆಲ್ಲ ಒಟ್ಟಿಗೆ ಹೀಗೆ ಸರ್ಪ್ರೈಸ್ ಕೊಟ್ರೆ ನನಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ ನೋಡಿ. ಆಮೇಲೆ ನಿಮಗೆ ಖುಷಿ ಆಗಲಿ ಅಂತಲೇ ನಾವು ಬಂದ್ವಿ ಸರ್. ಸೊ ಸ್ವೀಟ್. ಹೇಗಿದ್ದೀರಾ ಎಲ್ಲ? ನಾವು ಸೂಪರ್ ಸರ್, ನೀವು ಹೇಗಿದ್ದೀರಾ ಸರ್? ಹೀಗಿದೆ ನೋಡಿ, ಕ್ಲರಿಕಲ್ ಕೆಲಸ ಮಾಡಿಕೊಂಡು ಕೆಲಸ ಮಾಡೋರು ಸಿಕ್ಬಿಟ್ರೆ ಎಲ್ಲ ಕೆಲಸನೂ ಅವ್ರ ತಲೆ ಮೇಲೆ ಹಾಕಿ ಮಿಗ್ದವರೆಲ್ಲ ಹಾಯಾಗಿರ್ಬಿಡ್ತಾರೆ. ಆ್ಯಕ್ಚುಲಿ ಹಾಯಾಗಿರ್ಬೇಕಾದ್ರು ನೀವು ಇನ್ನು ಸ್ವಲ್ಪ ದಿನದಲ್ಲೇ ಮದುವೆ ಇಟ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಬೇಕಾ? ಆಗಲ್ಲ ಅಂತ ಹೇಳತ್ತಾನೆ. ಸೊ ಸ್ವೀಟ್ ಆಫ್ ಯು. ಬಟ್ ಏನು ಮಾಡೋದು, ಸಿಸ್ಟಮ್ ಇರೋದೇ ಹಾಕ್ತಾನೆ. ಯಾವ ಕಾಲೇಜಿಗೆ ಹೋದರೂ ಇದೇ ಅವಸ್ಥೆ. ನೀವೆಲ್ಲ ಇನ್ನೂ ಒಟ್ಟಿಗೆ ಬಂದಿದ್ದೀರಾ? ಏನು ವಿಶೇಷ? ಇದು ಸ್ಯಾಂಪಲ್ ಅಷ್ಟೇ ಸರ್. ಆ್ಯಕ್ಚುಲಿ ನಿಮ್ಗೊಂದು ಸರ್ಪ್ರೈಸ್ ಇದೆ. ಸಂಜೆ ಕೋಟೆ ಹತ್ರ ಸಿಗ್ತೀರಾ? ನಮ್ಮ ಕಡೆಯಿಂದ ನಿಮ್ಗೊಂದು ಸರ್ಪ್ರೈಸ್ ಇದೆ ಸರ್. ಸರ್ಪ್ರೈಸಾ?
ಹೌದು ಸರ್, ಸಂಜೆ ಕೋಟೆ ಹತ್ರ ಬನ್ನಿ, ಸರ್ಪ್ರೈಸ್ ಏನು ಅಂತ ಗೊತ್ತಾಗುತ್ತೆ. ಯಾಕೆ ಸರ್ ಡೌಟಾ? ಚಾನ್ಸೇ ಇಲ್ಲ. ಈ ಕಾಲೇಜಲ್ಲಿ ನಾನು ಕ್ಲಾಸಸ್ ಶುರು ಮಾಡಿದ್ದೆ ನಿಮ್ಮ ಬ್ಯಾಚಿಂದ. ನಿಮ್ಮ ಬ್ಯಾಚ್ನವ್ರು ಬಂದು ಏನು ಹೇಳಿದ್ರು ಮಾಡ್ತೀನಿ, ಪ್ರಾಮಿಸ್. ಸಂಜೆ ಅಲ್ಲಿ ಇರ್ಬೇಕು ತಾನೆ, ನಿಮ್ಮ ಲಂಬು ಸರ್ ಅಲ್ಲಿರ್ತಾರೆ. ಓಕೆ ಬಾಯ್. ಸರ್, ನಿಮ್ಮ ಕೈ ಕಂಕಣ ಬಂದ್ಮೇಲೆ ನಿಮ್ಮ ಮುಖದ ಕಳೆನೇ ಬದಲಾಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಮೊದಲು ಮನೆಗೆ ಹೋದ ತಕ್ಷಣ ದೃಷ್ಟಿ ತೆಗೆಸ್ಕೊಳ್ಳಿ. ಬಾಯ್. ಹಲೋ, ಎಲ್ಲ ಕರೆಕ್ಟಾಗಿ ಕಲ್ತಿದ್ದಿ ತಾನೆ? ಅಲ್ಲಿ ಹೋಗ್ಬಿಟ್ಟು ಸೈಕಲ್ ಹಾಕ್ಬೇಡ ಮತ್ತೆ. ಓ ಸೂಪರಾಗಿ ಕಲ್ತಿದ್ದೀನಿ. ಆಲಕ್ಕಿ ನುಡಿತೈತೆ, ಆಲಕ್ಕಿ ನುಡಿತೈತೆ. ಆಮೇಲೇನೋ? ಗೊತ್ತಾಯ್ತು. ಥೂ ಡಬ್ಬ ನನ್ನ ಮಗನೇ. ಲೋ ಶ್ಯಾಮ, ಇವನೆಲ್ಲೋ ಸಗಣಿ ಹಾಕೋ ಥರ ಕಾಣ್ತಾನೆ ಕಣೋ. ನೀನೇ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಆ ಹರಿಹರೇಶ್ವರನ ಮುಂದೆ ನಾ ಇಷ್ಟೆಲ್ಲ ಒದ್ರದೆ ಅನ್ಕೋ. ದುರ್ಗದ ಬಂಡೆಯಲ್ಲಿ ದಾಸೋಳ ಆಳುತ್ತಷ್ಟೇ. ಇವನೇ ಸರಿಯಾಗಿ ಕಲ್ತ್ಕೊಂಡು ಹೋಗ್ಲಿ ಬಿಡ. ಲೋ, ಅಕಸ್ಮಾತ್ ಮರೆತು ಹೋದ್ರೆ ಉಗೇ ಮಾದೇವ ಅಂತ ಹೇಳು. ಶಕ್ಕನದ ಹಕ್ಕಿ ನಿನ್ನ ಕಿವಿಲಿ ಅದನ್ನೇ ಹೇಳ್ತಾ ಇರೋಂತ ಪೋಸ್ ಕೊಡು. ಡೀಲಾ? ಓ ನಾನೆಲ್ಲ ನೋಡ್ಕೊತೀನಿ. ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ. ಆಮೇಲೆ ನೋಡು ಗಾಡಿ ಹೆಂಗೆ ಓಡಿಸ್ತೀನಿ ಅಂತ. ಇಲ್ಲಲ್ಲ, ತಮ್ಮ ಪ್ರಭಾವನ ಅಲ್ಲಿ ತೋರಿಸಿ. ಸದ್ಯಕ್ಕೆ ಗಾಡಿ ಬಿಡಿ. ಆಲ್ ದಿ ಬೆಸ್ಟ್. ಆಲಕ್ಕಿ ನುಡಿತೈತೆ, ಆಲಕ್ಕಿ ನುಡಿತೈತೆ, ಆಲಕ್ಕಿ ಆಲಪ್ಪ ನುಡಿದಂಗ ನುಡಿತೈತೆ. ಆಲಕ್ಕಿ ನುಡಿತೈತೆ, ಆಲಕ್ಕಿ ನುಡಿತೈತೆ, ಆಲಕ್ಕಿ ಆಲಪ್ಪ ನುಡಿದಂಗ ನುಡಿತೈತೆ. ಆಲಕ್ಕಿ ನುಡಿತೈತೆ, ಆಲಕ್ಕಿ ನುಡಿತೈತೆ, ಆಲಕ್ಕಿ ಆಲಪ್ಪ ಆಲಕ್ಕಿ ನುಡಿದೈತೆ, ಆಲಕ್ಕಿ ನುಡಿದೈತೆ, ಆಲಕ್ಕಿ ಆಲಪ್ಪ ನುಡಿದಂಗೆ ನುಡಿದೈತೆ. ಆಲಕ್ಕಿ ನುಡಿದೈತೆ, ಆಲಕ್ಕಿ ನುಡಿದೈತೆ, ಆಲಕ್ಕಿ ಆಲಪ್ಪ ನುಡಿದಂಗ ನುಡಿದೈತೆ. ಉಗೇ ಮಾದೇವ. ಹಲೋ, ಏನ್ರಿ ಇವನು ಹರಿಹರೇಶ್ವರ ನೋಡಿದ ಕೂಡಲೇ ಉಗೇ ಮಾದೇವ ಅಂತ ಹೇಳ್ತಾ ಇದ್ದಾನೆ. ಹಂಗಾದ್ರೆ ನಮ್ಮ ಪ್ಲ್ಯಾನೆಲ್ಲ ಉಲ್ಟಾ ನಿನ್ರ. ಇರೋ ಶ್ಯಾಮ ಏನೋ ಒಂದು ಮಾಡ್ತಾನೆ. ಉಗೇ ಮಾದೇವ ಏನು ಹೇಳುತ್ತಪ್ಪ ನಿನ್ನ ಶಕುನದ ಅಕ್ಕಿ? ಆಲಕ್ಕಿ ನುಡಿದೈತೆ, ಆಲಕ್ಕಿ ನುಡಿದೈತೆ, ಆಲಕ್ಕಿ ಆಲಪ್ಪ ನುಡಿದಂಗ ನುಡಿದೈತೆ. ಮೋಡಾದ ಹೆಸರಿನ ಕೂಸೊಂದು ಹುಟ್ಟೈತೆ. ಆಲಕ್ಕಿ ನುಡಿದೈತೆ, ಉಗೇ ಮಾದೇವ. ಉಗೇ ಮಾದೇವ, ಮೋಡದ ಹೆಸರಲ್ಲಿ ಕೂಸೊಂದು ಹುಟ್ಟೈತಿ. ಹಾಡೈತೆ ಹಾಡೈತೆ, ಬೆಳೆದೈತೆ ನಗುತ್ತೈತೆ. ಉಗೇ ಮಾದೇವ. ಹೇಳಿರೋ 2 ಸಾಲಿಗೆ 4 ಸಲ ಉಗೇ ಮಾದೇವ ಅಂತ ನಾನು. ಥೂ. ಹಾಡೈತೆ ಹಾಡೈತೆ, ಬೆಳಕೈತೆ ನಗುತ್ತೈತೆ. ಆಲಕ್ಕಿ ನುಡಿದಂಗ ನಿಜವಾ ನುಡಿತೈತೆ. ಮುಂಜಾನೆ ಮಲಗಿರುವ ಮಂಜನ್ನು ಎಬ್ಬಿಸಿ ಶಕುನ ನುಡಿತೈತೆ. ಉಗೇ ಮಾದೇವ. ಬೆಳಕ ಬಾಳೆಯ ಕೈಯಲ್ಲಿ ಕಂಕಣ ಬಿದ್ದೈತೆ. ಬೆಳಕ ಬಾಳೆಯ ಕೈಗೆ ಕಂಕಣವು ಬಿದ್ದೈತಿ. ಶುಭವಾಗುತ್ತೈತಿ, ಶುಭವಾಗುತ್ತೈತಿ. ಪ್ರತಿ ಸಂಜೆ ನಾಗಪ್ಪ ಕಾಯ್ತಾನೆ ಕೂಸ. ಹಾಲೆರೆದರೆ ಸಾಕು ನೀಗಿತು ದೋಸ. ಆಲಕ್ಕಿ ನುಡಿದಿದ್ದು ಸುಳ್ಳಲ್ಲ ಸ್ವಾಮಿ. ಉಗೇ ಮಾದೇವ, ಉಗೇ ಮಾದೇವ. ಆಲಕ್ಕಿ ನುಡಿದಿದ್ದು ಸುಳ್ಳಲ್ಲ ಸ್ವಾಮಿ. ಮುಂಜಾನೆ ನುಡಿದಿದ್ದು ಕಿವಿಯಾರೆ ಕೇಳಿದ್ದು ದಿಟವೇ ಸ್ವಾಮಿ. ಆಲಕ್ಕಿ ನುಡಿದೈತೆ, ಆಲಕ್ಕಿ ನುಡಿದೈತೆ, ಆಲಕ್ಕಿ ಆಲಪ್ಪ ನುಡಿದಂಗ ನುಡಿತೈತೆ. ಏನಪ್ಪ ಪ್ರತಿದಿನ ಸಂಜೆ ನಾಗಪ್ಪ ಕಾಯ್ತಾನೆ ಅಂದರೆ ಕಾಪಾಡ್ತಾನೆ ಅಂತನೋ ಅಥವಾ ಇವಳು ದಾರಿನೇ ಕಾಯ್ತಾನೆ ಅಂತನೋ?
ಉಗೇ ಮಾದೇವ, ಅಕ್ಕಿ ಹೇಳಿದ್ದು ಸ್ವಾಮಿ, ನಾವು ಕೇಳಿದ್ದು ಸ್ವಾಮಿ. ಉಗೇ ಮಾದೇವ. ಏನಪ್ಪ, ಕಂಕಣ ಶಾಸ್ತ್ರ ಆಗಿರೋ ಹುಡುಗಿನ ಹೊರಗಡೆ ಕಳ್ಸಕ್ಕಾಗತ್ತಾ? ಮನೆಯಿಂದ ಹೊರಗಡೆ ಹೋಗೋ ಹಾಗೆ ಇಲ್ವಲ್ಲ. ಉಗೇ ಮಾದೇವ, ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಈಶಾನ್ಯ ದಿಕ್ಕಲ್ಲಿ ಎತ್ತೊಂದು ಕಾದೈತೆ. ಗಾಡಿ ಒಂದೈತೆ, ಗುರಿಕಾರನೊಬ್ಬ ಇರ ಎಂದು ನುಡಿತೈತೆ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಉಗೇ ಮಾದೇವ. ಅಂದರೆ ನೀನು ಹೇಳೋ ಹಾಗೆ ಅದೇ ಗಾಡೀಲಿ ಹೋಗಿ ನಾಗಪ್ಪನಿಗೆ ಹಾಲೆರೆದು ಬರಬೇಕೇನೋ? ಹೌದು ಸ್ವಾಮಿ, ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ. ಸರಿನಪ್ಪ, ದಿನ ನಾಗರ ಕಟ್ಟೆಗೆ ಹಾಲೆರೆದು ಬಂದರೆ ಯಾವ ದೋಷನೂ ಇರೋದಿಲ್ಲ ತಾನೇ? ಎಲ್ಲ ಶುಭವಾಗುತ್ತೈತೆ ಸ್ವಾಮಿ, ಎಲ್ಲ ಶುಭವಾಗುತ್ತೈತೆ. ಬರ್ತೀನಿ. ಸರಿನಪ್ಪ, ಒಂದು ನಿಮಿಷ ತಗೊಳ್ಳು. ಸರು, ಉಗೇ ಮಾದೇವ, ಉಗೇ ಮಾದೇವ. ಶರಣು ತಾಯಿ, ಶರಣು ಸ್ವಾಮಿ. ಶುಭವಾಗುತ್ತೈತಿ, ಶುಭವಾಗುತ್ತೈತಿ. ಹಾಲಕ್ಕಿ ನುಡಿದೈತೆ, ಹಾಲಕ್ಕಿ ನುಡಿದೈತೆ. ಈ ಮನೆಗೆ ಒಳ್ಳೇದಾಗ್ಲಿ. ಏನಮ್ಮ ಇದು? ಆ ಶಕುನದವನು ಹೇಳಿದ್ದೆಲ್ಲ ನಿಜನಾ? ಇದ್ರೂ ಇರಬಹುದು ರೀ. ಲೋಕದಲ್ಲಿ ಏನಾಗತ್ತೆ ಅಂತ ಮನುಷ್ಯರು ಮೊದಲೇ ಪ್ರಾಣಿ ಪಕ್ಷಿಗಳಿಗೆ ಗೊತ್ತಾಗತ್ತೆ ಅಂತಲ್ಲ. ಅವ ಸುನಾಮಿ ಬರಬೇಕಾದ್ರೂ ಮೊದಲು ಗೊತ್ತಾಗಿದ್ದು ನಾಯಿಗಳಿಗಂತೆ. ಹೌದಾ? ಆಹಾ, ಬಂದ್ಬಿಟ್ಲು. ಶಕನದ ಪಕ್ಷಿಗೂ ನಾಯಿಗೂ ಒಂದೇನೇನಾ? ಅಲ್ವೋ ಹರಿ? ಹಾಲಕ್ಕಿ ಹೇಳಿರೋದು ನಿಜಾನೇ ಆಗಿರ್ಬೋದು, ಆದರೆ ಲೋಕದಲ್ಲಿ ಜನ ಎಂತೆಂಥ ಮೋಸ ಮಾಡ್ತಿದ್ದಾರೆ. ಇದನ್ನೆಲ್ಲ ನಂಬಕ್ಕಾಗತ್ತೇನೋ? ಏನಾದರೂ ಆಗಲಿ, ನಾವು ನಮ್ಮ ಶಾಸ್ತ್ರಗಳಿಂದ ಒಂದ್ಸಾರಿ ವಿಚಾರಿಸ್ಬೇಕು. ಕವಡೆಯಲ್ಲಿ ಕಾಣೋದು, ಹಕ್ಕಿ ಹೇಳೋದು ಎರಡು ಬೇರೆ ಬೇರೆನೇ ಆಗಿದ್ರೆ ಏನು ಮಾಡೋದು? ಅಯ್ಯೋ, ಕೌಡೇನೋ ಶಕುನಾನೋ ಎಂತದ್ದ ಒಂದು ಮಣ್ಣು. ನಾನಂತೂ ಮನೆ ಬಿಟ್ಟು ಎಲ್ಲೂ ಹೋಗಲ್ಲಪ್ಪ. ಹಾಗೆಲ್ಲ ಸುಮ್ಮನೆ ನಿರ್ಧಾರ ಮಾಡೋಕ್ಕಾಗಲ್ಲ. ಅವನು ಎಷ್ಟು ನಿಜ ಹೇಳ್ತಿದ್ದಾನೋ ಸುಳ್ಳು ಹೇಳ್ತಿದ್ದಾನೋ ಯಾರಿಗೆ ಗೊತ್ತು. ಆದರೆ ಇಷ್ಟೆಲ್ಲ ಹೇಳಿದ ಮೇಲೆ ಯಾಕೋ ನನಗೆ ಮನಸ್ಸಿಗೆ ಒಂಥರ ಆಗ್ತಾ ಇದೆ. ಮದುವೆ ದಿನ ಬೇರೆ ಹತ್ರ ಬರ್ತಾ ಇದೆ. ಇಷ್ಟೆಲ್ಲ ಗೊಂದಲ ಯಾಕೆ ಸುಮ್ಮನೆ ಮನಸ್ಸಲ್ಲಿ ಇಟ್ಕೊಳ್ಳೋದು? ಅದೇನೋ ನಾಗರ ಕಟ್ಟೆಗೆ ಹಾಲೇರಕ್ಕೆ ಹೇಳಿದಾನಲ್ವಾ, ಎರದ್ರಾಯ್ತು. ನಮ್ಮ ಗಂಟೇನೋ ಓದಿದೆ. ಅದೇನೋ ಈಶಾನ್ಯ ದಿಕ್ಕಲ್ಲಿ ಎತ್ತಿನ ಗಾಡಿ ಬರುತ್ತೆ ಅಂತ ಹೇಳಿದಾನಲ್ಲ, ಅದು ಬಂದಿದೆಯೋ ಇಲ್ಲೋ ನೋಡ್ಕೊಂಬರ್ತೀನಿ. ಬಂದಿದ್ದರೆ ಅವನು ಹೇಳೋದ್ರಲ್ಲಿ ನಿಜ ಇದೆ ಅಂತ ಅರ್ಥ. ಏನು ಹೇಳ್ತೀಯಮ್ಮ? ಏನೋಪ್ಪ, ನನಗಂತೂ ಇವಳನ್ನು ಹೊರಗಡೆ ಕಳಿಸೋದಿಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ವಿಚಾರ ಮಾಡು. ಯಾಕಮ್ಮ ಯೋಚನೆ ಮಾಡ್ತೀಯಾ? ಅಂಥ ಸಂದರ್ಭ ಬಂದರೆ ಜೊತೆಯಲ್ಲಿ ಸಾವಿತ್ರಿನ ಕಳಿಸ್ತಾರಾಯ್ತು ಬಿಡು. ಪರಮಾತ್ಮ, ಪಾಂಡುರಂಗ, ಗೋವಿಂದ, ನಾರಾಯಣ, ನೀನೇ ಗತಿ. ಲೋ ಶ್ಯಾಮ, ಇಷ್ಟೊಂದು ನಾನು ಡೈಲಾಗ್ ಕೊಡೋದು? ನೀನು ಉಗೇ ಮಾದೇವ ಅಂತ ಸೈಕಲ್ ಹೊಡೆದಾಗಲೇ ಗೊತ್ತಾಯ್ತು ಎಲ್ಲೋ ಡೈಲಾಗ್ ಜಾಸ್ತಿ ಆಗಿದೆ ಅಂತ. ಆದರೂ ಹೇಳಿದ್ನಲ್ಲ, ಹೆಂಗಮ್ಮ ನಾವು? ನಿನ್ನ ಕತೆ ಹಂಗಿರ್ಲಿ, ನೋಡ್ತಿರೋ ನಮ್ಮ ಹೀರೋ ಹೆಂಗೆ ಎಂಟ್ರಿ ಕೊಡ್ತಾನಂತ. ಶ್ಯಾಮ ರೆಡಿ ಏನೋ? ಪಟಾ ಪೋಸ್ಟರ್ ನಿಖಲಾ ಹೀರೋ. ನೋಡ್ತಾ ಇರಿ. ಜೀ ಬೂಮ್ ಭಾ. ಏನಪ್ಪ